ರಾಜ್ಯದಲ್ಲಿ ಒಂದು ಅವಕಾಶ ಸೃಷ್ಟಿಯಾಗುವ ಹಂತದಲ್ಲಿ ಇದೆ ಅಂತ ನಿಮ್ಗೆ ಅನಿಸೋದಿಲ್ವಾ? ಒಂದು ದಲಿತ ಮುಖ್ಯಮಂತ್ರಿಯನ್ನ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಒಂದು ವೇಳೆ ವಿಪ್ಲವಗಳಾದ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಲಾಂಗ್ ಟರ್ಮ್ ಅಲ್ಲಿ ಕೈ ಹಿಡಿಯುತ್ತೆ ಅನ್ನುವ ಕಲ್ಪನೆ ಕಾಂಗ್ರೆಸ್ ನಾಯಕರಿಗೆ ಇದೆಯಾ? ದಲಿತರಾಗಬೇಕು ಅನ್ನೋದು ಆಸೆ ಇದೆ, ಅದೇನು ಪ್ರಶ್ನೆ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಈಗಂತೆ ಅದು ಅವಕಾಶ ಇಲ್ಲವೇ ಇಲ್ಲ. ಈ ಸದ್ಯಕ್ಕಂತೆ ಚರ್ಚೆ ಮಾಡೋದು ಅನಾವಶ್ಯಕ. ಬಂದಾಗ ಬರ್ಬೋದು, ಬರ್ಲಿಕ್ಕೆ ಬರದೇ ಇರ್ಬೋದು ಅಂತ ಹೇಳಲಿಕ್ಕಾಗಲ್ಲ, ಬಂದೇ ಬರ್ತೈತೆ. ಸಮಯ ಕಾಯಬೇಕು. ಸೊ ಈಗಂತೂ ಪ್ರಶ್ನೆ ಇಲ್ಲ. ಅದು ಕ್ಯಾಬಿನೆಟ್ನಲ್ಲಿ ನಿಮ್ಗೆ ಬಹಳ ಕ್ಲೋಸ್ ಸರ್ಕಲ್, ಈಗ ಬಹಳಷ್ಟು ಜನ ಇದ್ದೀರಿ, ಆದರೂ ನಿಮಗೆ ಕ್ಲೋಸ್ ಅನ್ನುವಂಥ ಮಿನಿಸ್ಟರ್ಸ್ಗಳು ಯಾರು ಅಂತ? ಎಲ್ಲರೂ ಇದ್ದಾರೆ, ಎಲ್ಲರೂ ಕ್ಲೋಸ್ ಇರ್ತಾರೆ. ಎಲ್ಲರೂ ಮಂತ್ರಿಗಳು ಕ್ಲೋಸೇ, ಶಾಸಕರು ಕ್ಲೋಸೇ. ಬಟ್ ನೀವು ಆಗಾಗ್ಗೆ 4-5 ಜನ ಒಟ್ಟಾಗ್ತೀರಿ, 4-5 ಜನ ಊಟ ಮಾಡ್ತೀರಿ, 4-5 ಜನ ತಿಂಡಿ ತಿಂತೀರಿ. ಅದು ಕೇವಲ ಊಟನ, ಕೇವಲ ತಿಂಡಿನ, ಅಥವಾ ಕೇವಲ ಸ್ನೇಹನ? ಆ 4-5 ಜನರ ಆ ಭೇಟಿಯಲ್ಲಿ ರಾಜಕೀಯ ವಿಚಾರದಲ್ಲಿ ಏನು ಚರ್ಚೆ ಆಗೋದಿಲ್ವಾ? ರಾಜಕೀಯ ಆಗೇ ಆಗ್ತೈತೆ, ಆದರೂ ಕೂಡ ಅದಕ್ಕೆ ಬೇರೆ ಬೇರೆ ಏನೋ ಕೆಲಸ ಇರ್ತೈತೆ, ಯಾವುದೋ ವಿಚಾರಗಳಿರ್ತೈತೆ. ಸೊ ಅದಕ್ಕಾಗಿ ಕೂಡಿರ್ತೀವಿ ನಾವು, ರಾಜಕೀಯಕ್ಕೋಸ್ಕರ ಎಲ್ಲ. ಅಲ್ಲಿ ಸೇರಿದಾಗ ಸ್ವಾಭಾವಿಕವಾಗಿ ನೀವು ಹೇಳ್ದಂಗೆ ಡೆಲ್ಲಿ, ಬೆಂಗಳೂರು ಎಲ್ಲ ಕಡೆ ಸುತ್ತಾಕೆ ಆಗ್ತೈತೆ, ಏನು ಪ್ರಶ್ನೆ ಇಲ್ಲ. ಅದು ಚರ್ಚೆ ಅಷ್ಟೇ, ನಮ್ಮ ಸಬ್ಜೆಕ್ಟ್ ಬೇರೆ ಇದ್ದೇ ಇರ್ತದೆ. ಆದರೆ ನಿನ್ನೆಯೂ ಕೂಡ ನೀವು ಭೇಟಿ ಆದ್ರಿ, ಪರಮೇಶ್ವರ್ ಅವ್ರ ನಿವಾಸ, ಅವರೇ ನಿಮ್ಮ ಮನೆಗೆ ಬರಬೇಕಿತ್ತು, ನೀವು ಅವ್ರ ಮನೆಗೆ ಹೋಗ್ಬೇಕಿತ್ತು, ಒಟ್ಟಾರೆ ನೀವಿಬ್ರು ಭೇಟಿ ಆದ್ರಿ. ದಲಿತ ನಾಯಕರ ಭೇಟಿ ಅಂತಂದಾಗ ಆಟೋಮ್ಯಾಟಿಕಲಿ ಅದೊಂದು ಸಂದೇಶವನ್ನ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತಾ, ಅಥವಾ ಸಂದೇಶ ಕೊಡಬೇಕು ಅಂತಲೇ ಅದು ಭೇಟಿನ? ಇಲ್ಲ, ಸಂದೇಶ ಕೊಡ್ಬೇಕಂತ ಆ ರೀತಿ ಯಾವುದೇ ಇಲ್ಲ. ಯಾಕಂದ್ರೆ ನಮ್ಮ ಕೆಲಸ ನಿರಂತರವಾಗಿ ಇದ್ದೇ ಇರ್ತೈತೆ. ಹೋಮ್ ಮಿನಿಸ್ಟರ್ ಅಂದ್ರೆ ಎಲ್ಲ ಯಾವ್ದಾರ ಸಮಸ್ಯೆ ಇದ್ದೇ ಇರ್ತೈತಿ, ಹೋಗ್ಲೇಬೇಕಾಗ್ತದೆ. ಸೊ ನಾವೇ ಹೋಗ್ಬೇಕಾಯ್ತು, ಅವರೇ ಇಲ್ಲಿ ಬಂದ್ರು ಅಷ್ಟೇ, ಅದರಲ್ಲಿ ಏನು ವಿಶೇಷ ಏನಿಲ್ಲ. ನೀವು ಗ್ಯಾರಂಟಿ ವಿಚಾರದಲ್ಲಿ ಇಡೀ ಕಾಂಗ್ರೆಸ್ ಇದೆ ಒಂದು ವಾದ, ಆದರೆ ನಿಮ್ದು ಇನ್ನೊಂದು ವಾದ, ಗ್ಯಾರಂಟಿ ಕೊಡಬೇಕು ಕೊಡಬಾರ್ದು ಅನ್ನೋದಲ್ಲ, ಅದನ್ನು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಬೇಕು, ಇದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ವಾದವನ್ನು ನೀವು ಹೊತ್ಕೊಂಡು ದೆಹಲಿವರೆಗೆ ಹೋಗಿದ್ರಿ. ಕೇವಲ ನೀವು ಇಲ್ಲಿನ ರಾಜಕೀಯದ ಅಥವಾ ಕರ್ನಾಟಕ ರಾಜ್ಯದ ರಾಜಕಾರಣವನ್ನು ನೋಡ್ತಾ ಇದ್ದೀರಿ ಬಿಟ್ರೆ, ಸತೀಶ್ ಜಾರಕಿಹೊಳಿ ಅವರ ವೈಯಕ್ತಿಕ ರಾಜಕಾರಣವನ್ನು ಹೊತ್ತು ದೆಹಲಿಗೆ ಹೋಗೋದು ಯಾವಾಗ? ಇಲ್ಲ, ಬಂದೆಲ್ಲ ಇನ್ನೂ ಬರ್ತೈತೆ, ಅವಕಾಶ ಬಂದೇ ಬರ್ತೈತೆ, ಆದರೆ ವೇಟ್ ಮಾಡೋಣ, ಸದ್ಯಕ್ಕಂತಿಲ್ಲ. ಮುಖ್ಯಮಂತ್ರಿಗಳಾಗುವ ಅಥವಾ ಒಂದು ಸುವರ್ಣ ಅವಕಾಶ ನಿಮ್ಮ ಕಣ್ಣು ಮುಂದೆ ಓಪನ್ ಆಗಿದೆ, ಒಂದು ಡೋರು ಅಂತ ಅನ್ನಿಸ್ತಾ ಇದೆ ಈ ಕಾಲಕ್ಕೆ? ಇಲ್ಲ, ಈ ಸದ್ಯ ಅಂತ ಸಂದರ್ಭ ಇಲ್ವೇ ಇಲ್ಲ, ಅದು ಬರೋ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಈಗ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಒಂದಾಗಿರುವಂಥದ್ದು ಕೇವಲ ಒಂದು ಸಂದೇಶಕ್ಕೆ ಮಾತ್ರ. ಅದನ್ನೊಂದು ಹೊರತುಪಡಿಸಿದ್ರೆ ಅಥವಾ ಅದನ್ನೊಂದು ಬಿಟ್ರೆ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲು ತರಾನೇ ಇದೆ. ಸ್ವಾಭಾವಿಕ, ಎಲ್ಲ ಪಕ್ಷದಲ್ಲಿ ಇದೆ. ಅದನ್ನ ಹಿಂದೂ ಕೂಡ ಹೇಳಿದೆ. ಬಿಜೆಪಿಯಲ್ಲಿ ಎಲ್ರಿಗ ಎಷ್ಟು ಜನ ಅವರಲ್ಲೂ 3 ಇದೆ, 4 ಇದೆ ಅವ್ರದ್ದು. ನಮ್ದು ಇರ್ಬೋದು, JDS ನಲ್ಲಿ ಕೂಡ ಇದೆ. ಅದು ಸ್ವಾಭಾವಿಕ, ಅದರಲ್ಲಿ ನೀವು ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಪಕ್ಷ ಅಂತ ಬಂದಾಗ, ಚುನಾವಣೆ ಅಂತ ಬಂದಾಗ ಎಲ್ಲರೂ ಒಂದಾಗಿರ್ತಾರೆ.